ಸೊ ನಿಮ್ ಪ್ರಕಾರ ನಿಮ್ ಬದಲು ಯಾರು ಬರ್ಬೋದಿತ್ತು? ನನ್ ಬದ್ಲು ಇನ್ನೊಂದ್ 7 ಜನ ಯಾರ್ ಬೇಕಾದ್ರೂ ಬರ್ಬೋದಾಗಿತ್ತು. ಒಬ್ರು ಏನು ಆಡ್ತಾ ಇಲ್ಲ ಇವರು ಬಿಗ್ ಬಾಸ್ ಮನೇಲಿ ಅಂತ. ತುಂಬಾ ಜನ ಆಡ್ತಾ ಇಲ್ಲ. ಅದ್ರಲ್ಲಿ ಮಾಳು, ಸ್ಪಂದನ, ಅಭಿ, ಸೂರಜ್, ರಾಶಿಕಾ, ರಘು, ಇನ್ಯಾರಿದ್ದಾರೆ? ಗಿಲ್ಲಿ, ಅಶ್ವಿನಿ. ಗಿಲ್ಲಿ, ಅಶ್ವಿನಿ, ರಕ್ಷಿತಾ ಆಡ್ತಾ ಇದ್ದಾರೆ. ಕಾವ್ಯ. ಇಷ್ಟು ಜನ 7 ಜನ ಯಾರ್ ಬೇಕಾದ್ರೂ ಆಚೆ ಬರ್ಬೋದಿತ್ತು. ಓಕೆ, ಈ ವೀಕ್ ಯಾರು ಬರ್ಬೋದು? ಈ ವೀಕ್ ಗೊತ್ತಿಲ್ಲ ನನ್ಗೆ ಅದೇ ಈ 7 ಜನದಲ್ಲಿ ಯಾರು ಬೇಕಾದ್ರೂ ಬರ್ಬೋದು. ಅಭಿ ಬರ್ಬೋದು. ಅವ್ರು ಯಾರು ಇನ್ನು ಗೇಮ್ ಸ್ಟಾರ್ಟ್ ಮಾಡಿಲ್ಲ. ಗೇಮ್ ಸ್ಟಾರ್ಟ್ ಮಾಡಿಲ್ದಿರೋರು ಕೆಲವ್ರು ಇದಾರೆ, ಗೇಮ್ ಅರ್ಥ ಆಗದೆ ಇರೋರು ಕೆಲವ್ರು ಇದಾರೆ, ಹೆದ್ರುಕೊಳ್ಳೋರು ಕೆಲವ್ರು ಇದಾರೆ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಇರೋರು ಕೆಲವ್ರು ಇದಾರೆ, ಕನ್ಫ್ಯೂಸ್ ಆಗಿರೋರು ಕೆಲವ್ರು ಇದಾರೆ. ಸೊ ಹಿಂಗೆ. ಓಕೆ, ಜನಗಳದ್ದು ಅಭಿಪ್ರಾಯ ಅಂತ ಒಂದು ಟಾಸ್ಕ್ ತರ ಕೊಡ್ತಾರೆ ಕ್ಯಾಪ್ಟನ್ಸಿ ಆಗಿ. ಅವಾಗ ಮಾಳು ಅವರು ಒಂದಷ್ಟು ಮಾತಾಡ್ತಾರೆ ಅಲ್ಲಿ. ಸೊ ಆ ವೀಕ್ ಆಗಿ ಅವ್ರು ಕ್ಯಾಪ್ಟನ್ ಆದ ನಂತರ ವೀಕ್ ಇಂದ ಅವರು ತುಂಬಾ ಸೈಲೆಂಟ್ ಆಗಿ ಹೋಗಿದ್ದಾರೆ. ಮನೆಯಲ್ಲಿ ಎಲ್ಲೂ ಅವ್ರನ್ನ ಅವ್ರು ತೊಡಗಿಸ್ಕೊಳ್ತಾ ಇಲ್ಲ. ಟಾಸ್ಕ್ ಆಗಿರಬಹುದು ಅಥವಾ ಮಾತಾಡೋದಾಗಿರಬಹುದು, ಯಾವ್ದ್ರಲ್ಲೂ ಕೂಡ ಅವ್ರು ಇಲ್ಲ ಅಂತ ಅನಿಸ್ತಾ ಇಲ್ವಾ? ಅಂದ್ರೆ ಅದು ಡೇ 1 ಇಂದಾನು ನನ್ಗೆ ಅನಿಸ್ತಾ ಇದೆ. ಬಹುಶಃ ಅವರು ಉತ್ತರ ಕರ್ನಾಟಕದಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿದ್ದಾರೆ. ಅಲ್ಲಿ ಜನ ಕೈ ಹಿಡಿತಾ ಇದಾರೆ, ಅವ್ರು ಪ್ರೀತಿ ಕೊಡ್ತಾ ಇದಾರೆ ಅಂತ ನನ್ಗನ್ಸುತ್ತೆ. ಅವರು ಕ್ಯಾಪ್ಟನ್ ಇಂದ ಇಳಿದಿದ ತಕ್ಷಣ ಫುಲ್ ಸೈಲೆಂಟ್. ಇವಾಗ್ಲೂ ಮೊನ್ನೆ ಒಂದ್ ವಿಡಿಯೋ ನೋಡ್ತಾ ಇದ್ದೆ, ಅವ್ರ ಪರವಾಗಿ ರಕ್ಷಿತಾ ಮಾತಾಡ್ತಾ ಇದ್ದಾಳೆ. ಯಾಕೆ ಮಾಳು ಅವ್ರಿಗೆ ಬಾಯಿ ಅಥವಾ ಅವ್ರ ಸ್ಟ್ಯಾಂಡ್ ಅವ್ರು ತಗೊಳ್ಳೋಷ್ಟು ಅಂದ್ರೆ 10 ವಾರ ಆಗ್ತಾ ಇದೆ ಹತ್ತತ್ರ. ಇನ್ನು ನೀವ್ ಯಾವಾಗ ಎಲ್ರು ಮಾತಾಡೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಹಂಗ ಅನ್ಸುತ್ತೆ. ಅಂದ್ರೆ ಅಲ್ಲೇ ಎಡವಟ್ಟುಗಳಾಗೋದು, ಇವ್ರನ್ನ ಅವಳು ಯಾಕೆ ಪ್ರತಿನಿಧಿಸ್ತಾ ಇದ್ದಾಳೆ ಅಂತ. ಸೊ ಅವಳು ಮಾಡಿದ್ರೆ ಅವಳದು ತಪ್ಪು, ಅವಳು ಸುಮ್ನೆ ಇರ್ಬೇಕು. ಅಟ್ಲೀಸ್ಟ್ ಹೋಗ್ ಮಾತಾಡಿ ಅಂತ ಒಂದ್ ಹೇಳ್ಬೇಕು. ಅವಾಗ ಮಾಳು ಏನ್ ಸ್ಟ್ಯಾಂಡ್ ತಗೋಬೇಕೋ ತಗೋತಾರೆ. ಅದ್ ಬಿಟ್ಬಿಟ್ಟು ಇವಳೇ ಮಾತಾಡ್ಬಿಟ್ರೆ ನಮ್ಗೆ ಇನ್ನೂ ಮಾಳು ಸಪ್ಯಾಗಿ ಕಾಣಿಸ್ತಾರೆ. ಜನಗಳಿಗೆ ಜಾನ್ವಿ ಅವರು ನೆಗೆಟಿವ್ ಆಗಿ ಎಲ್ಲಿ ಕಾಣಕ್ ಸ್ಟಾರ್ಟ್ ಆದ್ರು ಅಂದ್ರೆ, ನೀವು ಸ್ಟಾರ್ಟಿಂಗ್ ಮೊದಲನೇ ದಿನನೇ ಹೇಳ್ತೀರಾ ರಕ್ಷಿತಾ ಅವರ ವಿಷಯದಲ್ಲಿ ತಪ್ಪಾಗಿ ಮಾತಾಡಿ ಬರ್ತಾರೆ ಅನ್ನೋದು. ಆ ಒಂದು ಸ್ಟೇಟ್ಮೆಂಟ್ ಇಂದ ಜಾನ್ವಿ ಅವರು ಕಂಟಿನ್ಯೂಸ್ ಆಗಿ ನೆಗೆಟಿವ್ ಶೇಡ್ ಅಲ್ಲೇ ಹೆಚ್ಚಾಗಿ ಕಾಣಿಸ್ಕೊಂಡ್ರು ಅಂತ ಇಲ್ಲಿ ಆಚೆ ಆಗಿದ್ದು ಒಂದಷ್ಟು ವಿಚಾರಗಳಿಂದ ನನಗೆ ಗೊತ್ತಾಗಿದೆ. ನಿಮಗೆ ಅದು ಒಪ್ಕೋತೀರಾ ಅದನ್ನ? ನಾನು ಒಪ್ಕೊಳಲ್ಲ. ಈಗ್ಲೂ ನಾನು ಒಳಗಡೆ ಏನೇನ್ ಮಾತಾಡಿದೀನಿ ಅದು ಎಲ್ಲಾ ಸ್ಟೇಟ್ಮೆಂಟ್ ಮೇಲೂ ನಾನು ನಿಲ್ತೀನಿ. ಯಾಕಂದ್ರೆ ಅಲ್ಲಿ ಮಾಳು, ಸ್ಪಂದನ, ರಕ್ಷಿತಾ 3 ಜನರಲ್ಲಿ ಒಬ್ರನ್ನ ಉಳಿಸ್ಬೇಕು, ಇಬ್ರನ್ನ ಉಳಿಸ್ಬೇಕು, ಒಬ್ರನ್ನ ಕಳಿಸ್ಬೇಕು ಅಂದಾಗ ಯಾಕೆ ಕಳಿಸ್ಬೇಕು ಅಂದಾಗ ನಾವು ಕರೆಕ್ಟ್ ಆಗಿ ರೀಸನ್ ಕೊಡ್ಬೇಕು. ಸ್ಪಂದನದು ಒಂದು ಜರ್ನಿ ಇದೆ. ಅವಳು ಪ್ರೊಫೆಷನಲ್ ಆಕ್ಟರ್, ಒಂದ್ 3-4 ವರ್ಷ ಪ್ರೊಫೆಷನಲ್ ಆಕ್ಟರ್, ಟ್ಯಾಲೆಂಟ್ ಇರುತ್ತೆ ಅವ್ರದ್ದು. ಇನ್ನ ಮಾಳು ಸಿಂಗರ್, ಅವರು ಸಿನಿಮಾಗಳಿಗೆಲ್ಲ ಹಾಡಿದ್ದಾರೆ, ಪ್ರೊಫೆಷನಲ್ ಸಿಂಗರು. ರಕ್ಷಿತಾ ಅಂತ ಬಂದಾಗ ಹೌದು ಅವಳು ಯೂಟ್ಯೂಬರ್, ಬ್ಲಾಗರ್ ಇದ್ದಾಳೆ, ಎಲ್ಲ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರು ಇರ್ಬೋದು. ಬಟ್ ನನ್ನ ಪ್ರಕಾರ ಈಗ ನೀವು ಸೋಷಿಯಲ್ ಮೀಡಿಯಾ ತಗೊಂಡ್ರೆ ಏನೋ ಒಂದು ತಪ್ಪಾಗಿ ಮಾತಾಡಿ ರಾತ್ರಿ ಬೆಳಗಾಗೋದ್ರೊಳಗೆ ವೈರಲ್ ಆಗೋದು, ಫೇಮಸ್ ಆಗೋದು, ಅಥವಾ ತಪ್ಪಾಗಿ ಹಾಡು ಹೇಳಿ ರಾತ್ರಿ ಬೆಳಗಾಗೋದ್ರೊಳಗೆ ವೈರಲ್ ಆಗ್ತಾರೆ, ಅವ್ರ ಮುಂದೆ ಹೋಗಿ ಮೈಕ್ ಹಿಡಿತಾರೆ, ಆಮೇಲೆ ನೆಕ್ಸ್ಟ್ ಈವೆಂಟಿಗೆ ಅವ್ರನ್ನ ಗೆಸ್ಟ್ ಆಗಿ ಕರೀತಾರೆ. ಸೊ ಅಂದ್ರೆ ಎಷ್ಟು ನಾವ್ ಇನ್ನು ನೋಡಿ 14-15 ವರ್ಷ ಆಯ್ತು ಈ ಫೀಲ್ಡಿಗೆ, ಇನ್ನೂ ಸೈಕಲ್ ಹೊಡಿತಾನೆ ಇರ್ತೀವಿ, ಇನ್ನು ನಮ್ಮನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀವಿ. ಬೆಳಗಾಗೋದ್ರೊಳಗೆ ಫೇಮಸ್ ಆಗೋದಿದ್ದಿಲ್ಲ, ಅದು ಮೋಸ್ಟ್ಲಿ ಪರ್ಮನೆಂಟ್ ಆಗಿ ಉಳಿಯೋದು ಇಲ್ಲ. ಇನ್ನೇನೇನೋ ಸ್ಟೇಟ್ಮೆಂಟ್, ಮನ್ಸು ಒಳ್ಳೇದಾದ್ರೆ ದೇವ್ರು, ಅದು ಹಾಡುಗಳಾಗಿ ಕನ್ವರ್ಟ್ ಆಗುತ್ತೆ. ಅವರು ಪಾಪ್ಯುಲಾರಿಟಿ ಬರುತ್ತೆ. ನನ್ಗದ್ ಸರಿ ತಪ್ಪು ಅನ್ನೋದು ಗೊತ್ತಾಗಲ್ಲ. ಬಟ್ ಆ ವಿಚಾರದಲ್ಲಿ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಿಜವಾದ ಟ್ಯಾಲೆಂಟ್ಗಳಿಗೆ ಒಂದು ಪ್ಲಾಟ್ಫಾರ್ಮ್ ಇರ್ಲಿ. ಅವ್ರಿಗೆ ಇರಬಾರ್ದು ಅಂತಲ್ಲ. ನೋಡಿ ಆಕೆ ಚೆನ್ನಾಗ್ ಆಡ್ತಾ ಇದ್ದಾಳೆ ಅಂದ್ರೆ ಅವಳ ಯೂನಿಕ್, ಅವಳಿಗೆ ತಪ್ಪು ಮಾತಾಡೋದೇ ಜನಕ್ಕೆ ಇಷ್ಟ. ಈ ರಿಯಾಲಿಟಿ ಶೋದು ಒಂದು ಇದೆ, ಅದು ತಪ್ಪು ಮಾತಾಡೋರು ಕಂಟೆಸ್ಟೆಂಟ್ ಗಳಾಗಿ ವರ್ಕ್ ಆಗ್ತಾರೆ ಹೊರತು ಅದ್ರ ಆಚೆಗೆ ಬೇರೆದೇನು ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೀವೊಂದು ಡೈಲಾಗ್ ನ ಹೇಳ್ಸೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಹಿಂಗೆ ಡೈಲಾಗ್ ಹೇಳಿ ಹಂಗೆ ಇದ್ರೆ ಅವ್ರಿಗೆ ಆಗಲ್ಲ. ಏನೋ ಇಲ್ಲಿ ಮಾತಾಡೋದೆಲ್ಲ ವೈರಲ್ ಆಗುತ್ತೆ, ಹಂಗ ಅಷ್ಟಕ್ಕೆ ಸೀಮಿತ ಆಗ್ತಾರೆ ಅಂತ ನನ್ಗನ್ಸುತ್ತೆ. ಈಗ್ಲೂ ನನ್ನ ಹೇಳಿಕೆಗೆ ನಾನು ಬದ್ಧವಾಗಿದೆ. ಓಕೆ, ಅವ್ರು ಯಾವ ರೀತಿ ಗೇಮ್ ನ ಆಡ್ಕೊಂಡ್ ಬರ್ತಿದಾರೆ? ನಿಮ್ ಜೊತೆ ಎಲ್ಲ ಬೆರೀತಾ ಇದ್ರ? ಎಲ್ಲರ ಜೊತೆ ಆಟ ಆಡ್ತಾ ಇದ್ರ? ನನ್ ಜೊತೆಗೆ ಜಾಸ್ತಿ ಬೆರಿತಾ ಇರ್ಲಿಲ್ಲ. ಯಾಕಂದ್ರೆ ಅದು ಫಸ್ಟ್ ಗೆ ಹಂಗ ಆಗ್ಬಿಡ್ತಲ್ಲ, ನಾಗವಲ್ಲಿ ಅದು ಇದು ರಾರ ಅದೆಲ್ಲ. ಅದಾದ್ಮೇಲೆ ಮಧ್ಯ ತುಂಬಾ ಓವರ್ ಆಗಿ ಆಡೋಳು, ಚಪ್ಪಾಳೆ ತಗೊಂಡು ನೋಡಿ ಅಂದ್ರೆ ಸರ್ ಹತ್ರ ಯಾವಾಗ ಅವಳಿಗೆ ಸರ್ ಬಂದು ಚಾರ್ಜ್ ಮಾಡಿದ್ರು ಅವಾಗ ಸ್ವಲ್ಪ ಆ ವೀಕಲ್ ಬದ್ಲಾಗಿದ್ಲು. ಬಿಸಿನೀರ್ ಬೇಕಾ ನಿಮ್ಗೆ ತಂದ್ಕೊಡ್ಲಾ ಅನ್ನೋದು, ಅಶ್ವಿನಿ ಅವ್ರೇನೋ ಊಟ ಮಾಡಿಲ್ಲ ಜಗಳ, ಅವರು ಊಟ ಮಾಡಿ ಅಂತ ಹೇಳೋದು. ಅವಾಗ ಒಂದು ಅವಳು ಸಾಫ್ಟ್ ಕಾರ್ನರ್ ತೋರ್ಸಿದ್ದು ನೋಡ್ದೆ. ಅದಾದ್ಮೇಲೆ ನಮ್ಗೂ ಅವ್ರಿಗೂ ಅಷ್ಟೇ ನಮ್ಗೂ ಅವ್ರಿಗೂ ಆಗ್ಬಾರದು. ಅದೇ ಕಿಚ್ಚನ ಚಪ್ಪಾಳೆ ಸಿಕ್ಕ ನಂತರದಲ್ಲಿ ರಕ್ಷಿತಾ ಅವರ ವ್ಯಕ್ತಿತ್ವ ಬದಲಾಗಿದೆ ಅನ್ನೋದೊಂದು ಸ್ಟೇಟ್ಮೆಂಟ್ ಒಪ್ಕೋತೀರಾ?
ಇಲ್ಲ ಅದು ಕಿಚನ್ ಚಪ್ಪಾಳೆ ಸಿಕ್ಕದ ಮೇಲೆ ತಲೆ ಮೇಲಕ್ ಹೋಯ್ತು ಅಥವಾ ಸುದೀಪ್ ಸರ್ ಇಂದ ಚಾರ್ಜ್ ಆದ್ಮೇಲೆ ಹಿಂಗಾಯ್ತು ಅಂತ ಹೇಳಕ್ ಆಗಲ್ಲ. ಮೋಸ್ಟ್ಲಿ ಸಿಚುವೇಶನ್ ತಕ್ಕ ಹಾಗೆ ನಾವೇನು ಅನ್ನೋದಲ್ಲಿ ರಿಯಾಕ್ಟ್ ಆಗ್ತಾ ಇರುತ್ತೆ. ಸೊ ನಾನು ಈಗ್ಲೂ ನೋಡ್ತಾ ಇದ್ದೆ, ಬಾತ್ರೂಮ್ ಅಲ್ಲೇ ಹೋಗಿ ಮಲಗ್ತಾ ಇದ್ದಾಳೆ. ಹಂಗ್ ಮಾಡಿರ್ಲಿಲ್ಲಪ್ಪ ನಾವ್ ಇದ್ದಾಗಿಲ್ಲ. ಅಲ್ಲಿ ಬಾತ್ರೂಮ್ ಅಲ್ಲಿ ಹೋಗಿ ಆ ಬೆಡ್ ಮೇಲೆ ಮಲಗ್ತಾ ಇದ್ಲು. ಬಟ್ ಇದು ಹೊಸ ನ್ಯೂಸ್, ನನ್ಗೆ ಗೊತ್ತಿಲ್ಲ. ಮೋಸ್ಟ್ಲಿ ಆ ಸಿಚುವೇಶನ್ ತಕ್ಕಾಗಿ ನಾವೇನು ನಮ್ ವ್ಯಕ್ತಿತ್ವ ಏನು ಅದು ಹೊರಗಡೆ ಬರ್ತಾ ಇರುತ್ತೆ ಅಷ್ಟೇ. ಕಿಚನ್ ಚಪ್ಪಾಳೆ ತಗೊಂಡ್ಮೇಲೆ ಅವಳಿಗೆ ಫುಲ್ ತಲೆಲಿ ಅಂದ್ರೆ ಅದನ್ನ ತಲೆಗೆ ಹೋಗಿ ಅವಳು ಹಂಗ ಆಡ್ತಾ ಇದ್ದಾಳ ಗೊತ್ತಿಲ್ಲ. ಸಿಚುವೇಶನ್ ತಕ್ಕ ಹಾಗೆ ಅವಳೇನು ಅನ್ನೋದನ್ನ ಅವಳು ರಿಯಾಕ್ಟ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಓಕೆ.